ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಅಪ್ಪ ರಾಯರೇ, ನನ್ನ ಕಷ್ಟ ಕೊಡ್ತಿದ್ದಾರೆ ತಂದೆ. ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ನೀನು ಕಣ್ಣೀರು ಹಾಕ್ಬೇಡ. ನನಗೆ ಯಾರು ಇಲ್ಲ ತಂದೆ. ಯಾವ ಬಂಧು ಬಳಗ ಅಪ್ಪ ಅಮ್ಮ ನನಗೆ ಯಾವ ಜನನೂ ನನಗಿಲ್ಲ ತಂದೆ. ಯಾರೂ ನನ್ನ ಕಷ್ಟಕ್ಕೆ ಬರ್ತಿಲ್ಲ, ನೀನು ಇಲ್ವಾ ತಂದೆ ಅಂತ ನೀನು ನೋವು ಪಡಬೇಡ. ನೀನು ಕಷ್ಟ ಕೊಡೋ ಜನನೂ ನಾನು ನೋಡ್ತಿರ್ತೀನಿ. ಏಕೆ ಅಂತಂದರೆ ನಿನ್ನಲ್ಲಿ ಒಂದು ಒಳ್ಳೆತನ ಇದೆ. ಏಕೆಂದರೆ ನೀನು ನನ್ನನ್ನು ನಂಬಿ ಪೂಜೆ ಮಾಡ್ತಿದ್ಯಾ, ಭಕ್ತಿ ಭಾವದಿಂದ ನೀನು ಪೂಜೆ ಮಾಡ್ತಿದ್ಯಾ. ಅದಕ್ಕೆ ನಿನ್ನ ಜೊತೆ ನಾನು ಸದಾ ಕಾಲ ನಾನು ಯಾವಾಗಲೂ ಇರ್ತೀನಿ. ಅವರು ಎಷ್ಟು ಕಷ್ಟ ಕೊಡೋಕ್ಕಾಗುತ್ತೋ ಅವರು ಕೊಡಲಿ. ನೀನು ಎಷ್ಟು ತಡ್ಕೊಳಕ್ಕಾಗುತ್ತೋ ನೀನು ತಡ್ಕೊ, ನಾನು ಇರ್ತೀನಿ ಕಡೇಲಿ. ನೀನು ಕಷ್ಟ ತಡ್ಕೊಳಕ್ಕಾಗಲ್ಲ ಅಂತ ನೋವು ಪಡ್ತಿರ್ತೀಯಲ್ಲ, ಆವಾಗಲೂ ಸಹ ನಾನು ನಿನ್ನ ಜೊತೆನೇ ಇರ್ತೀನಿ. ಆ ನೋವನ್ನೆಲ್ಲ ನಾನು ಸಹ ಅನುಭವಿಸ್ತಾ ಇರ್ತೀನಿ. ಏಕೆಂದರೆ ಅವರು ನಿನಗೆ ಕೊಡೋದಲ್ಲ ಕಷ್ಟನ, ನನಗೆ ಕೊಟ್ಟಾಗೆ. ಏಕೆಂದರೆ ನೀನು ನನ್ನ ಭಕ್ತಿಯಿಂದ ಪೂಜೆ ಮಾಡ್ತಿರ್ತೀಯ. ನಿನ್ನ ಹೃದಯದಲ್ಲಿ ನನ್ನ ಒಂದು ಗುಡಿ ಕಟ್ಟಿ ನೀನು ಪೂಜೆ ಮಾಡ್ತಿರ್ತೀಯ. ನಿನಗೆ ಯಾರಾದರೂ ಕೆಟ್ಟದ್ದು ಮಾಡೋದಕ್ಕೆ ಬಂದರೆ ನಾನು ಸಹಿಸ್ಕೊಳ್ಳಲ್ಲ. ಅದು ನನಗೆ ಮಾಡ್ದಾಗೆ ನನಗಾಗುತ್ತೆ. ನೀನು ನೋವು ಪಡಬೇಡ. ನನಗೆ ಯಾರೂ ಇಲ್ಲ, ಯಾವ ಅಪ್ಪ ಅಮ್ಮ ಬಂಧು ಬಳಗ ಯಾರೂ ಇಲ್ಲ ಅಂತ ನೀನು ತಿಳಿಬೇಡ. ಯಾರು ಇಲ್ದವ್ರಿಗೆ ನಾನಿರ್ತೀನಿ. ಅನಾಥರ ಜೊತೆಲೆಲ್ಲ ನಾನಿರ್ತೀನಿ. ನನಗೆ ಯಾರು ಇಲ್ಲ ಅನ್ಬೇಡ. ಏಕೆಂದರೆ 330 ಕೋಟಿ ದೇವತೆಗಳ ಆಶೀರ್ವಾದ ನಿನಗಿದೆ. ನೀನು ಸತ್ಯ ದಾರಿನಲ್ಲಿ ನಡೀತೀಯ ಅನ್ನೋದಾಯಿತು ಅಂತಂದರೆ ನೀನೊಬ್ರಿಗೆ ಮೋಸ ಮಾಡ್ತಿಲ್ಲ. ನಿನಗೆ 4 ಜನಕ್ಕೆ ಕೊಡೋ ಅಂಥ ಒಳ್ಳೆ ಬುದ್ಧಿ ಇದೆ. ನೀನು ತಿನ್ನೋ ಅನ್ನನ 4 ಜನಕ್ಕೆ ನೀನು ದಾನ ಮಾಡ್ತೀಯ ಅನ್ನೋದೊಂದು ನಿನ್ನಲ್ಲಿ ಇತ್ತು ಅಂತಂದರೆ, ಸತ್ಯ ಇತ್ತು ಅಂತಂದರೆ ಖಂಡಿತ ನಿನ್ನ ಜೊತೆ ನಾನು ಇರ್ತೀನಿ. ನಿನ್ನ ಮನೆಯಲ್ಲಿ ನಾನು ಇರ್ತೀನಿ. ನೀನು ಸಂಸಾರ ನಂಗೆ ನಡ್ಸೋಕ್ಕಾಗ್ತಿಲ್ಲ ತಂದೆ, ನನಗೆ ತುಂಬ ಕಷ್ಟ ಬಂದ್ಬಿಟ್ಟಿದೆ ಅಂತ ನೀನು ಅಳಬೇಡ. ನೀನು ನನ್ನ ಮುಂದೆ ಕೂತ್ಕೊಂಡು ದೀಪ ಹಚ್ಬಿಟ್ಟು ಅಳಬೇಡ. ನೀನು ನೋವಲ್ಲಿ ನಾನು ಇರ್ತೀನಿ. ನಿನ್ನ ಕಣ್ಣೀರು ನನ್ನ ಕೈಲಿ ನೋಡೋಕ್ಕಾಗೋದಿಲ್ಲ. ನೀನು ದಿನ ಹಾಕೋ ಕಣ್ಣೀರು ನನಗೆ ತಡ್ಕೊಳಕ್ಕಾಗೋದಿಲ್ಲ. ಏಕೆಂತಂದರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನನ್ನ ಭಕ್ತ ಇಷ್ಟು ಕಣ್ಣೀರು ಹಾಕ್ತಿದ್ದಾನೆ ಅಂತಂದರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನಿನಗೆ ಯಾರು ಕಷ್ಟ ಕೊಡ್ತಿದ್ದಾರೋ ಅವ್ರನ್ನೆಲ್ಲ ನಾನು ನೋಡ್ಕೋತೀನಿ. ಏಕೆಂದರೆ ಕಷ್ಟ ಕೊಡೋರ ಜೊತೆಲೂ ನಾನು ಇರ್ತೀನಿ, ನೀನು ಕಷ್ಟ ಪಡ್ತಾ ಇರೋರ ಜೊತೆಲೂ ನಾನು ಇರ್ತೀನಿ. ಯಾಕೆಂತಂದರೆ ಅಂಥವ್ರು ಕೂಗ್ದಾಗೂ ನಾನು ಹೋಗ್ತೀನಿ, ನೀನು ಕೂಗ್ದಾಗಲೂ ಬರ್ತೀನಿ. ಆದರೆ ನನ್ನಪ್ಪ ಶ್ರೀಕೃಷ್ಣ ನನಗೆ ಹೇಳ್ಕೊಟ್ಟಿರೋದು, ಇರೋನ ಮನೆಗೆ ಹೋಗೋದಕ್ಕಿಂತ ಇಲ್ದೋನ ಮನೆಗೆ ಹೋಗು. ನೀನು ಬಡವ್ರ ಮನೆಗೆ ಹೋಗಿ ನೀನೊಂದು ಆಶೀರ್ವಾದ ಮಾಡು ಅಂತ ನನ್ನಪ್ಪ ಶ್ರೀಕೃಷ್ಣ ಹೇಳ್ಕೊಟ್ಟಿದ್ದಾರೆ. ನಮ್ಮಪ್ಪನೂ ಅಷ್ಟೇ ಬಡವ್ರ ಮನೆಗೆ ಹೋಗ್ತಿದ್ದು ಜಾಸ್ತಿ. ಕುಚ್ಚೆಲೊಂದು ಮನೆಗೆ ನನ್ನಪ್ಪ ಹೋಗಿ ಅವರು ಕೊಡೋವಂಥ ಒಂದು ಅವಲಕ್ಕಿ ಸ್ವೀಕಾರ ಮಾಡಿ ಬಂದಿದ್ದು ಅಂತವನು ಶ್ರೀಕೃಷ್ಣ ನನ್ನಪ್ಪ. ಹಾಗೆ ನಾನು ಅಷ್ಟೇ ಇರೋರ ಮನೆಗೆ ಹೋಗೋದಕ್ಕಿಂತ ಇಲ್ದವ್ರ ಮನೆಗೆ ಹೋಗೋದು ಜಾಸ್ತಿ. ಏಕೆಂದರೆ ಇರೋನ ಮನೆಗೆ ಹೋದರೆ ಅವನಲ್ಲಿ ಕೊಡೋದಕ್ಕೆ ಅವನಿಗೆ ಕೈ ಬರೋದಿಲ್ಲ. ಇಲ್ದವನ ಮನೆಗೆ ಹೋದರೆ ಅವನು ತಿಂತಾರೋ ತುತ್ತು ಅನ್ನನೂ ಸಹ ದಾನ ಮಾಡ್ತಾನೆ. ಹಾಗೆ ನಾನು ಬಡವ್ರ ಮನೆಗೆ ಹೋಗೋದು. ಯಾರು ಕಷ್ಟದಲ್ಲಿರ್ತಾರೋ, ಯಾರು ಕಣ್ಣೀರು ಹಾಕ್ತಿರ್ತಾರೋ, ತುಂಬ ನೋವಲ್ಲಿರ್ತಾರೋ ಅಂಥವ್ರ ಮನೆಗೆ ನಾನು ಹೋಗ್ತೀನಿ. ನೀನು ನನಗೆ ಯಾರು ಇಲ್ಲ ಅಂತ ತಿಳ್ಕೊಬೇಡ. ನೀನು ಧೈರ್ಯವಾಗಿ ಹೇಳು, ನನ್ನಪ್ಪ ರಾಯರಿದ್ದಾರೆ ಅಂತ ನೀನು ಧೈರ್ಯವಾಗಿ ಹೇಳು. ಏಕೆಂತಂದರೆ ನಿನ್ನ ಕಷ್ಟದಲ್ಲಿ ನಾನಿರ್ತೀನಿ, ನೀನು ಕಣ್ಣೀರಲ್ಲಿ ನಾನಿರ್ತೀನಿ. ನನ್ನ ಮಕ್ಳಿಗೆ ಯಾರು ಇಲ್ಲಪ್ಪ, ನನ್ನ ಸಂಸಾರಕ್ಕೆ ಯಾರೂ ದಿಕ್ಕಿಲ್ಲ ಅಂತ ನೀನು ಕೊರಗೋದಕ್ಕೆ ಹೋಗಬೇಡ. ನಿನ್ನ ಮಕ್ಳಿಗೆ ಒಂದು ಒಳ್ಳೆ ವಿದ್ಯೆ ಬುದ್ಧಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ತೀನಿ. ನೀವು ಹೊರ್ಗಡೆ ಹೋಗಿ ಮನೆಗೆ ಬರೋ ತನಕನೂ ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ. ನನಗೆ ಯಾರು ಇಲ್ಲ ಅಂತ ತಿಳಿಬೇಡ. ದೇವತೆಗಳ ಆಶೀರ್ವಾದ ಪಡೆದಿರೋ ಅಂಥ ನಾನಿದ್ದೀನಿ ರಾಯರು. ನಾನು ನಿನ್ಗೆ ಒಳ್ಳೇದು ಮಾಡ್ತೀನಿ. ನೀನು ಅಳಬೇಡ, ಕುಗ್ಗಬೇಡ. ನನ್ನ ಅಪ್ಪನ ಪೂಜೆಗೆ ಇವತ್ತು ಒಂದು ಒಳ್ಳೇದು ಏನೂ ಮಾಡೋಕ್ಕಾಗಿಲ್ಲ ಅಂತ ನೀನು ಕೊರಗಬೇಡ. ನೀನು ಪ್ರೀತಿಯಿಂದ ನನ್ನ ಪಾದಕ್ಕೆ ಒಂದು ತುಳಸಿ ದಳ ಇಡು. ನನ್ನ ಅಪ್ಪನಿಗೆ ತುಪ್ಪದ ದೀಪ ಹಚ್ಚಕ್ಕಾಗ್ತಿಲ್ವಲ್ಲ ಅಂತ ನೀನು ನೋವು ಪಡಬೇಡ. ನಿನ್ನಲ್ಲಿ ಏನಿದೆಯೋ ನೀನು ಭಕ್ತಿಯಿಂದ ಒಂದು ತುಳಸಿ ದಳ ಇಟ್ಟು ಒಂದು ಗ್ಲಾಸು ನೀರಿಡು ಸಾಕು. ಆ ನೀರನ್ನು ಕುಡ್ಕೊಂಡು ನಿಂಗೆ ನಾನು ಆಶೀರ್ವಾದ ಮಾಡೋಗ್ತೀನಿ. ಏಕೆಂತಂದರೆ ನೀನಿಡೋ ಮೃಷ್ಟಾನ್ನ ಭೋಜನ ನನಗೆ ಬೇಕಾಗಿಲ್ಲ. ನಿನ್ನಲ್ಲಿ ಒಂದು ಭಕ್ತಿ ಇದೆಯಲ್ಲ, ಮನಸ್ಸಲ್ಲಿ ನನ್ನನ್ನು ಆರಾಧಿಸ್ತಿದೆಯಲ್ಲ, ಕೂತಾಗ ನಿಂತಾಗ ರಾಯರೇ 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 ಅಂತ ನೀನು ಯಾವಾಗಲೂ ನಾನು ಜಪ ಮಾಡ್ತಿರ್ತೀಯಲ್ಲ, ನನಗಷ್ಟು ಸಾಕು. ನನಗೆ ಆ ಭಕ್ತಿ ಬೇಕು. ನೀನು ಕೊಡೋ ಮೃಷ್ಟಾನ್ನ ಆಗಲಿ, ನೀನು ಹಚ್ಚೋ ತುಪ್ಪದ ದೀಪ ಆಗಲಿ ನಾನು ಕೇಳೋದಿಲ್ಲ. ಶಕ್ತಿ ಇರೋರು ಹಚ್ಚುತ್ತಾರೆ, ಅದನ್ನ ನಾನು ಕೊಟ್ಟಿದ್ದೀನಿ, ಹಚ್ಚುತ್ತಾರೆ. ಆ ಥರ ನಿನಗೂ ನಾನೊಂದು ಶಕ್ತಿ ಕೊಡ್ತೀನಿ. ಏಕೆಂದರೆ ನೀನು ಮಾಡಿದ್ದಂಥ ಪಾಪ ಕರ್ಮ ಏನಿದೆಯೋ ಅದೆಲ್ಲ ದೂರ ಆಗಬೇಕು. ಅದೆಲ್ಲ ದೂರ ಆದ್ರೇ ನಾನು ನಿನಗೆ ಒಂದು ಅನುಗ್ರಹ ಮಾಡೋಕ್ಕಾಗೋದು. ಆ ಪಾಪ ಕರ್ಮದ ಜೊತೆನೂ ನಾನು ಇರ್ತೀನಿ.
ಪಾಪ ಕರ್ಮ ನಿನ್ನನ್ನು ತೀರ ಕೆಳಕ್ಕೆ ನೆಲ ಕಚ್ಚೋ ತಕ್ಕನೂ ನಾನು ಬಿಡೋದಿಲ್ಲ. ಆ ಪಾಪ ಕರ್ಮದ ಜೊತೆನೂ ನಾನು ಹೊಡೆದಾಡ್ತೀನಿ. ನನ್ನ ಭಕ್ತನಿಗೆ ನೀನೇನು ಕಷ್ಟ ಕೊಡ್ತೀಯ, ನನ್ನ ಪೂಜೆ ಮಾಡ್ತಿದ್ದಾನೆ ಅವನು, ನನ್ನ ಒಂದು ಸ್ಮರಣೆ ಮಾಡ್ತಿದ್ದಾನೆ, ಅವನು ಸತ್ಯ ದಾರಿನಲ್ಲೇ ಹೋಗ್ತಿದ್ದಾನೆ, ಅವನು ಯಾರಿಗೂ ಅಷ್ಟೇ ಕೆಟ್ಟದ್ದು ಮಾಡ್ತಾಯಿಲ್ಲ, ಯಾರಿಗೂ ಮೋಸ ಮಾಡ್ತಾಯಿಲ್ಲ. ಅವನು ಕಷ್ಟಪಟ್ಟು ದುಡಿತಿದ್ದಾನೆ, ದುಡ್ದಿದ್ದು ದುಡ್ಡಲ್ಲಿ ಅವನು ತಿಂತಿದ್ದಾನೆ, ಯಾರ್ದೋ ದುಡ್ಡಲ್ಲಿ ಅವನು ಜೀವನ ಮಾಡ್ತಿಲ್ಲ. ನೀನು ಅವನಿಗೆ ಕಷ್ಟ ಕೊಡೋಂಗಿಲ್ಲ. ನೀನು ಆ ಕಷ್ಟದ ಜೊತೆ ನಾನಿರ್ತೀನಿ, ನೀನು ನನಗೆ ಕಷ್ಟ ಕೊಟ್ಟಂಗಾಗುತ್ತೆ. ನನ್ನ ಭಕ್ತನಿಗೆ ಯಾರು ಕಷ್ಟ ಕೊಡ್ತಾರೋ ಅವ್ರ ಜೊತೆ ನಾನು ಇರ್ತೀನಿ. ಯಾಕೆಂತಂದರೆ ಅವನನ್ನು ಸಹ ನೋಡಬೇಕಲ್ಲ. ನೀನು ಏನೇನು ಕಷ್ಟ ಕೊಡ್ತೀಯ ನನ್ನ ಭಕ್ತನಿಗೆ ನೀನು ಕೊಡು. ನಿನ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಕೊಡ್ತಾ ಹೋಗು. ಅವನಿಗೆ ತಡ್ಕೊಳ್ಳೋ ಶಕ್ತಿ ಎಷ್ಟು ಇದೆಯೋ ಅಷ್ಟು ತಡಿತಾ ಹೋಗಲಿ ಅವನು. ಆದರೆ ಕಡೆಯಲ್ಲಿ ಅವನಿಗೆ ನನಗಿನ್ನು ತಡೆಯೋಕ್ಕಾಗಲ್ಲ, ಇನ್ನು ನನಗಾಗಲ್ಲಪ್ಪ ತಂದೆ ರಾಯರೇ ಅಂತ ಒಂದೇ ಒಂದು ಮಾತು ರಾಯರೇ ಅಂತ ಕೂಗ್ಬಿಟ್ರೆ ಆವಾಗ ನಾನು ಬರ್ತೀನಿ. ಅವ್ರ ಕಷ್ಟಕ್ಕೆ ನಾನು ಬರ್ತೀನಿ. ಅವ್ನಿಗೆ ಯಾರು ಇಲ್ಲ ಅಂತ ನೀವು ಕಷ್ಟ ಕೊಡೋದಕ್ಕೆ ನಾನು ಬಿಡೋದಿಲ್ಲ. ಅವರು ನನ್ನನ್ನು ನಂಬಿ ಪೂಜೆ ಮಾಡ್ತಿದ್ದಾರೆ. ಯಾಕೆ ಯಾರು ಇಲ್ಲ ಅಂತ ತಿಳ್ಕೊಬೇಡ. ಅವ್ರಿಗೆ ಯಾರು ಇಲ್ಲ, ಅವ್ರಿಗೆ ಕಷ್ಟ ಕೊಟ್ಟರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ನೀನು ತಿಳಿಬೇಡ. ನಾನಿದ್ದೀನಿ. ನನ್ನನ್ನು ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ. ರಾಯರೇ ಅಂತ ನನ್ನ ಕೂಗ್ಬಿಟ್ರೆ ಸಾಕು, ನಾನು ಅವ್ರ ಕಷ್ಟನೆಲ್ಲ ನಾನು ದೂರ ಮಾಡ್ತೀನಿ. ನೀನು ಬಂಧು ಬಳಗ ಯಾರು ಇಲ್ಲ, ನನ್ನ ಮಕ್ಕಳು ಮರಿಗೆ ಯಾರು ದಿಕ್ಕಿಲ್ಲ ತಂದೆ, ನನ್ನ ಕಷ್ಟಕ್ಕೆ ಯಾರೂ ಆಗೋದಿಲ್ಲ ತಂದೆ ಅಂತ ಅನ್ಬೇಡ ನೀನು. ಯಾಕೆಂದರೆ ಜನ ಕೊಡೋದು ತಾತ್ಕಾಲಿಕ, ನಾನು ಕೊಡೋದು ನಿನಗೆ ಶಾಶ್ವತ. ಜನ ಕೊಡೋದು ಬೇಕಾ ನಿನಗೆ, ನಾನು ಕೊಡೋ ಆಶೀರ್ವಾದ ಬೇಕಾ ನಿನಗೆ? ನನ್ನನ್ನು ನೀನು ನಂಬಿದ್ಯಾ, ನಿನಗೆ ಕಷ್ಟಗಳು ಬರ್ತಿದೆ, ಆದರೆ ಆ ಕಷ್ಟದ ಜೊತೆನೂ ನಾನು ಇರ್ತೀನಿ. ನಿನ್ನ ಮನಸ್ಸಲ್ಲಿ ನಿನ್ನ ಉಸಿರಲ್ಲಿ ನನ್ನ ಒಂದು ಸ್ಮರಣೆ ಮಾಡು, ನನ್ನ ನೆನೆಸ್ಕೋ. ರಾಘವೇಂದ್ರಾಯ ನಮಃ ರಾಘವೇಂದ್ರಾಯ ನಮಃ ಅಂತ ನೀನು ಹೇಳು. ನಿನ್ನ ಕಷ್ಟ ಬಂದಾಗ ಆ ಮಂತ್ರ ಹೇಳು. ಆಗ ಖಂಡಿತ ನಾನು ಬಂದು ನಿನ್ಗೆ ಅನುಗ್ರಹ ಮಾಡ್ತೀನಿ. ರಾಯರೇ ನಿಮ್ಗೆ ಇಷ್ಟೊಂದು ಪೂಜೆ ಮಾಡ್ತಾಯಿದ್ದೀನಿ, ನನಗೇನಕ್ಕಿನ್ನೂ ಅನುಗ್ರಹ ಮಾಡಿಲ್ಲ, ಯಾಕೆ ಇಷ್ಟೊಂದು ಪರೀಕ್ಷೆ ಕೊಡ್ತಾ ಇದ್ದೀರಾ ನನಗೆ? ನನ್ನ ಒಂದು ತೊತ್ತು ತಿನ್ನೋ ಊಟದಲ್ಲೂ ಸಹ ನನಗೆ ಕಷ್ಟ ಆಗ್ತಿದೆ ತಂದೆ, ನನ್ನ ಮನೆ ನಡೆಸೋದ್ರಲ್ಲೂ ಕಷ್ಟ ಆಗ್ತಿದೆ ತಂದೆ. ನನಗೊಂದು ಆರೋಗ್ಯ ಸಮಸ್ಯೆನಲ್ಲಾಗಿರ್ಬೋದು, ಇಲ್ಲ ಒಂದು ಕೆಲಸದಲ್ಲಾಗಿರ್ಬೋದು ನನಗೆ ಕಷ್ಟ ಕೊಡ್ತಾ ಇದೆಯಾ ಅಂತ ನೀನು ನನ್ನ ಅನ್ನೋಕ್ಕೆ ಹೋಗಬೇಡ. ಏಕೆ ಅಂತಂದರೆ ನಿನ್ಗೇನು ಕೊಡಬೇಕೋ ಅದು ನಾನು ಖಂಡಿತ ಕೊಟ್ಟೇ ಕೊಡ್ತೀನಿ. ನಿನ್ಗೆ ಎಷ್ಟು ಕಷ್ಟ ಕೊಡ್ತೀನೋ ಅಷ್ಟು ಕಡೆ ತಕ್ಕ ನಿನಗೆ ಸುಖವಾದ ಜೀವನ ನಾನು ಕೊಡ್ತೀನಿ. ಆದರೆ ನೀನು ಒಬ್ರಿಗೆ ಮೋಸ ಮಾಡೋಂಗಿಲ್ಲ, ಒಬ್ಬರು ತಲೆ ಹೊಡೆಯೋಬಾರ್ದು, ಒಬ್ರಿಗೆ ಅನ್ಯಾಯ ಮಾಡೋ ಬುದ್ಧಿ ಬೇಡ ನಿನಗೆ. ನಿನ್ನಲ್ಲಿ ಒಂದು ಒಳ್ಳೆತನ ಬೆಳೆಸ್ಕೊ. ನೀನು ಸತ್ಯ ದಾರಿನಲ್ಲಿ ಹೋಗು. ನೀನು ನ್ಯಾಯ ನೀತಿ ಶ್ರದ್ಧೆ ಭಕ್ತಿಯಿಂದ ನಿನ್ನ ಕೆಲಸ ನೀನು ಮಾಡು. ನೀನು ಪ್ರಯತ್ನ ನೀನು ಮಾಡು, ಫಲ ಅನ್ನೋದು ನಾನು ಕೊಡ್ತೀನಿ. ನೀನೇನೇ ಒಂದು ಕೆಲಸ ಮಾಡ್ತೀಯ ನನ್ನನ್ನು ನೆನೆಸ್ಕೋ. ರಾಯರೇ ನಿಮ್ಮನ್ನು ನಂಬಿ ನಿನ್ನ ಹೆಸರಲ್ಲಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ತಂದೆ ಅಂತ ಹೇಳು. ನಾನು ಖಂಡಿತ ಬಂದು ನಾನು ಅನುಗ್ರಹ ಮಾಡ್ತೀನಿ. ನೀನು ನನಗೆ ಯಾರು ಇಲ್ಲ ಈ ಪ್ರಪಂಚದಲ್ಲಿ, ನನಗೆ ಯಾರು ಇಲ್ಲ ಅಂತ ನೀನು ತಿಳಿಬೇಡ. ಯಾಕೆಂದರೆ ಇರೋನಿಗೆ ಒಬ್ಬ ಕಾಯೋಕ್ಕಾದರೆ ಇಲ್ಲದೇ ಇರೋನಿಗೆ ನಾನು ಕಾಯ್ತೀನಿ. ಏನು ಇಲ್ಲದೇ ಇರೋರಿಗೆ ನಾನು ಕಾಯ್ತೀನಿ. ನನ್ನ ನಂಬಿ ನೀನು ಪೂಜೆ ಮಾಡು. ನಾನು ನಿನಗೆ ಆಡಂಬರದಿಂದ ಹಾಗೆ ಮಾಡು ಹೀಗೆ ಮಾಡು ಅಂತ ಕೇಳಲ್ಲ. ನಿನ್ನಲ್ಲಿ ಶಕ್ತಿ ಏನಿದೆಯೋ ಅದನ್ನು ಮಾಡು. ಖಂಡಿತ ನಾನು ನಿನ್ನ ಅನುಗ್ರಹ ಮಾಡ್ತೀನಿ. ನೀನು ನೋವು ಪಡಬೇಡ, ಕುಗ್ಗಬೇಡ. ನನಗೆ ಕಷ್ಟ ಬರ್ತಿದೆ ಅಂತ ನನಗೆ ಒಂದು ದೀಪ ಹಚ್ಬಿಟ್ಟು ನನ್ನ ಮುಂದೆ ಕೂತ್ಕೊಂಡು ನೀನು ಕಣ್ಣೀರು ಹಾಕ್ಬೇಡ. ನೀನು ಕಣ್ಣೀರು ನಾನು ನೋಡಲಾರೆ. ನೀನು ತುಂಬ ಕಷ್ಟದಲ್ಲಿದೆಯಾ, ಖಂಡಿತ ನಿನಗೊಂದು ಒಳ್ಳೇದು ಮಾಡೇ ಮಾಡ್ತೀನಿ. ಆದರೆ ನೀನು ಜನ ನಂಬೋದಕ್ಕೆ ಹೋಗಬೇಡ. ನಂಬೋ ಜನನ, ಆದರೆ ಜನನ ನಿನ್ನ ಕಷ್ಟಕ್ಕೆ ಅವ್ರು ಆಗ್ತಾರಾ ಆಗಲ್ವಾ ತಿಳ್ಕೊಂಡು ನೀನು ನಂಬು. ಏಕೆಂದರೆ ನಿನ್ನಲ್ಲಿ ಒಳ್ಳೆತನ ಇದೆ. ನೀನು ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಸಿದೆ. ಆ ಮನಸ್ಸಿಗೆ ನೋವು ಕೊಡ್ತಾರಾ ಇಲ್ಲ ಒಂದು ಪ್ರೀತಿ ಕೊಡ್ತಾರಾ ಅನ್ನೋದನ್ನು ನೀನು ಯೋಚನೆ ಮಾಡಿ ಜನ ನಂಬು. ಸುಮ್ಮನೆ ನೀನು ಜನ ನಂಬೋದಕ್ಕೆ ಹೋಗಬೇಡ. ಏಕೆಂತಂದರೆ ಒಳ್ಳೇದು ಮಾಡೋರು ಒಬ್ಬರಾದರೆ ಕೆಟ್ಟದ್ದು ಮಾಡೋಕ್ಕೆ ಅಂತಲೇ 100 ಜನ ಬರ್ತಾರೆ. ಅದರಲ್ಲಿ ನಿನ್ಗೆ ಒಳ್ಳೇದು ಮಾಡೋರು ನೀನು ಆಯ್ಕೆ ಮಾಡ್ಕೊ, ಕೆಟ್ಟದ್ದು ಮಾಡೋರನ್ನ ಆದಷ್ಟು ದೂರ ಸರಿ. ನೀನು ಯಾರಿಗೆ ಒಳ್ಳೇದು ಮಾಡಿದ್ಯೋ ಅವ್ರು ನನಗೆ ಒಳ್ಳೇದು ಮಾಡ್ತಾಯಿಲ್ಲ ಅಂತ ನೀನು ನೋವು ಪಡಬೇಡ. ನೀನು ಒಬ್ಬರು ಕಷ್ಟಕ್ಕಾಗಿದ್ಯಾ, ಒಬ್ರಿಗೆ ತಿನ್ನೋ ಅನ್ನಕ್ಕೆ ದಾರಿ ಮಾಡಿಕೊಟ್ಟಿದ್ಯಾ, ಆ ಥರ ಮನಸ್ಸು
ಮನಸ್ಸು ಎಲ್ರಿಗೂ ಇರೋದಿಲ್ಲ. ಇಲ್ಲದೆ ಇರೋನ ಹತ್ರನೇ ಆ ಥರ ಮನಸ್ಸು ಬರೋಕ್ಕೆ ಸಾಧ್ಯ. ಇರೋನಿಗೆ ಕೊಡಬೇಕು ಅನ್ನೋದೊಂದು ಬುದ್ಧಿನೂ ಇರೋದಿಲ್ಲ. ಅವನಿಗೆ ನೀನಲ್ಲಿ ಕೊಡಬೇಕು ಅನ್ನೋದೊಂದು ಬುದ್ಧಿ ಇದೆ. ನೀನು ತಿನ್ನೋ ಅನ್ನನ ಒಬ್ರಿಗೆ ದಾನ ಮಾಡಬೇಕು, ನಾನು ಹಸ್ಕೊಂಡಿದ್ರು ಪರವಾಗಿಲ್ಲ ಅನ್ನೋದೊಂದು ಮನಸ್ಥಿತಿ ನನಗಿಷ್ಟ ಆಯಿತು. ನಾನು ನಿನ್ನ ಹೃದಯದಲ್ಲಿ ಸದಾ ಇರ್ತೀನಿ. ನೀನು ಕಣ್ಣೀರು ಹಾಕ್ತಿರ್ತೀಯಲ್ಲ, ಅವಾಗ ನೀನು ಕಣ್ಣೀರು ಜೊತೆಯಲ್ಲಿ ನಾನು ಇರ್ತೀನಿ. ನೀನು ಕಣ್ಣೀರು ಹಾಕ್ಬೇಡ, ನೋವು ಪಡಬೇಡ. ನನಗೆ ಯಾರು ಇಲ್ಲ, ಯಾವ ಬಂಧು ಬಳಗ ಇಲ್ಲ ಅಂತ ನೀನು ಕಣ್ಣೀರು ಹಾಕೋದಕ್ಕೆ ಹೋಗಬೇಡ. ನಾನಿದ್ದೀನಿ. ನೀನು ಕಷ್ಟ ಬಂದಾಗ ನನ್ನನ್ನು ಕೂಗು. ನೀನು ರಾಯರೇ ನನ್ನ ಕಷ್ಟಕ್ಕೆ ನೀನು ಇಲ್ವಪ್ಪ ಅಂತ ಕೂಗು. ತಕ್ಷಣ ನಾನು ಯಾರ್ದಾರು ಒಂದು ರೂಪದಲ್ಲಿ ನಾನು ಬರ್ತೀನಿ. ನಿನಗೆ ಬಂದು ನೀನು ಖಂಡಿತ ಸಹಾಯ ಮಾಡ್ತೀನಿ. ನಿನ್ನ ಮಕ್ಕಳಲ್ಲಿ ನಾನು ಇರ್ತೀನಿ. ನಿನ್ನ ಕಷ್ಟ ಸುಖ ನೋವು ನಲಿವಲ್ಲೂ ನಾನು ಇರ್ತೀನಿ. ನೀನು ಮಾಡೋ ಕೆಲಸನ ನಿಯತ್ತಾಗಿ ಮಾಡು, ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡು ಸಾಕು. ನೀನು ಒಬ್ರಿಗೆ ಅನ್ಯಾಯ ಮಾಡೋ ಬುದ್ಧಿ ನಿನ್ನಲ್ಲಿ ಬೇಡ. ಒಬ್ರಿಗೆ ತಲೆ ಒಡೆದು ಬದುಕಿ ತಿನ್ನಬೇಕು ಅನ್ನೋ ಬುದ್ಧಿ ನಿನಗೆ ಬೇಡ. ಆ ಥರ ಏನಾದರೂ ಕೆಟ್ಟ ಆಲೋಚನೆಗಳು ನಿನ್ನಲ್ಲಿ ಬತ್ತು ಅಂತಂದರೆ ಖಂಡಿತ ನಿನ್ನ ಮನೆಯಲ್ಲಿ ನಾನು ಇರೋದಿಲ್ಲ. ನಿನ್ನ ಮನಸ್ಸಲ್ಲಿ ನಾನು ಇರೋದಿಲ್ಲ. ನಾನು ನಿನಗೆ ಒಂದು ಅನುಗ್ರಹ ಅನ್ನೋದು ನಾನು ಮಾಡೋದಿಲ್ಲ. ನೀನು ನಿನ್ನ ಕಷ್ಟನ ಯಾರೆದ್ರಿಗೂ ಹೇಳ್ಕೊಳ್ಳೋದಿಕ್ಕೆ ಹೋಗಬೇಡ. ನನ್ನ ಮನೆಯಲ್ಲಿ ಆಗಿದೆ ಕಷ್ಟ ಹೀಗಿದೆ ಅಂತ ನೀನು ಯಾವುದು ಅಷ್ಟೇ ನೀನು ಹೇಳ್ಕೊಳ್ಳೋದಿಕ್ಕೆ ಹೋಗಬೇಡ. ನನ್ನ ಮುಂದೆ ಕೂತ್ಕೊಂಡು ಹೇಳ್ಕೊ. ನೀನು ನನಗೆ 2 ದೀಪ ಹಚ್ಬಿಟ್ಟು ನನ್ನ ಮುಂದೆ ಕೂತ್ಕೊಂಡು ನೀನು ಹೇಳು. ನೀನು ನನ್ನ ಹತ್ರ ಒಪ್ಸು. ನೀನು ಜನದ ಹತ್ರ ಒಪ್ಸೋಕೆ ಹೋಗಬೇಡ. ಏಕೆಂತಂದರೆ ಜನ ಇವತ್ತು ಕೇಳ್ತಾರೆ, ನಾಳೆ ಆಡ್ಕೊಂಡು ನಗ್ತಾರೆ. ಆಡ್ಕೊಂಡು ಹೋಗೋರೆಲ್ಲ ನಿನಗೆ ಕೊಡೋದಿಲ್ಲ. ನಿನಗೆ ಒಬ್ಬರು ಹೋಗಿ 10 ಜನ ಕೇಳ್ತಾರೆ, 10 ಜನ ಹೋಗಿ 100 ಜನ ಕೇಳ್ಕೊತಾರೆ. ಅದರಿಂದ ನೀನು ನೋವು ಪಡ್ತೀಯ. ನೋವು ಪಟ್ಟರೆ ನನ್ನ ಮುಂದೆ ಕೂತ್ಕೊಂಡು ನೀನು ಕಣ್ಣೀರು ಹಾಕ್ತೀಯ. ನೀನು ಕಣ್ಣೀರು ಹಾಕೋದು ನಂಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತೀನಿ, ನೀನು ಯಾರ ಹತ್ರನೂ ನಿನ್ನ ಕಷ್ಟ ಹೇಳ್ಕೊಳ್ಳೋದಿಕ್ಕೆ ಹೋಗಬೇಡ. ನಿನಗೆ ಒಪ್ಪತ್ತು ಊಟ ಇಲ್ಲ ಅಂತಂದ್ರು ನಾನು ಹಸ್ಕೊಂಡಿದ್ದೀನಿ ಅಂತ ಯಾರ ಕೈಲೂ ಹೇಳ್ಕೊಳ್ಳೋದಿಕ್ಕೆ ಹೋಗಬೇಡ. ನನ್ನ ಹತ್ರ ಕೂತ್ಕೊಂಡು ಹೇಳು. ನೀನು ನನ್ನ ತಂದೆ ನಾನಿವತ್ತು ಉಪವಾಸ ಇದ್ದೀನಿ, ನನ್ನ ಮಕ್ಕಳು ಉಪವಾಸ ಇದ್ದಾರೆ, ನನ್ನ ಗಂಡ ಉಪವಾಸ ಇದ್ದಾರೆ ಅಂತ ನನ್ನ ಮುಂದೆ ಕೂತ್ಕೊಂಡು ನಿನ್ನ ಕಷ್ಟ ಹೇಳ್ಕೊ. ನಾನು ನಿನ್ಗೆ ಅನುಗ್ರಹ ಮಾಡ್ತೀನಿ. ಆದರೆ ನಿನ್ನ ಕಷ್ಟನೆಲ್ಲ ನಿನ್ನ ಹಶುನೆಲ್ಲ ಯಾರ ಮುಂದೆನೂ ಹೇಳ್ಕೊಳ್ಳೋದಕ್ಕೆ ಹೋಗಬೇಡ. ನೀನು ಹೇಳ್ಕೊಂಡ್ರೆ ಅವರು ನಿನ್ನ ಕಾಲು ಕೆಳಗೆ ಹಾಕ್ಕೊಂಡು ತುಳಿತಾರೆ. ಅವರು ಮನಸ್ಪೂರ್ವಕವಾಗಿ ನಾನು ನಿನ್ಗೆ ಆಶೀರ್ವಾದ ಮಾಡ್ತೀನಿ. ನೀನು ನನಗಿವತ್ತು ಕೆಲಸ ಇಲ್ವಲ್ಲಪ್ಪ, ಇದು ನನ್ನ ಹತ್ರ ಹಣಕಾಸಿಲ್ವಲ್ಲಪ್ಪ, ನನ್ನ ಮನೆಗೆ ಏನೂ ಇಲ್ವಲ್ಲ, ಯಾರಾದರೂ ಬಂದರೆ ಏನಾದರೂ ಅವ್ರಿಗೊಂದು ಆತಿಥ್ಯ ಮಾಡೋದಕ್ಕೆ ಏನೂ ಇಲ್ವಲ್ಲ ಅಂತ ನೀನು ನೋವು ಪಡಬೇಡ. ಅಂಥ ಟೈಮಲ್ಲಿ ಕಷ್ಟ ಟೈಮಲ್ಲಿ ನನ್ನನ್ನು ನೆನೆಸ್ಕೊ. ರಾಯರೇ ನನಗಿವತ್ತು ಕಷ್ಟ ಬಂದಿದೆ, ನನ್ನ ಮನೆಗೆ ಹೀಗೆ 4 ಜನ ಬಂದುಬಿಟ್ಟಿದ್ದಾರೆ, ನನ್ನಲ್ಲಿ ಮಾಡೋ ಶಕ್ತಿ ಇಲ್ಲ ಅಂತ ನೀನು ಕೇಳ್ಕೊ. ನಾನು ಯಾವುದಾದ್ರೂ ಒಂದು ರೂಪದಲ್ಲಿ ನಿನ್ಗೆ ಸಹಾಯ ಮಾಡೇ ಮಾಡ್ತೀನಿ. ನನ್ನ ನಂಬಿ ನೀನು ಪೂಜೆ ಮಾಡಿ. ಏಕೆಂದರೆ ನಿನ್ನ ಮನಸ್ಸಲ್ಲಿ ಒಂದು ಕಲ್ಮಶ ಇಲ್ಲ, ಯಾರಿಗೂ ಕೆಟ್ಟದ್ದು ಮಾಡಬೇಕು ಅನ್ನೋ ಬುದ್ಧಿ ಇಲ್ಲ. ನೀನು ತಿನ್ನೋದನ್ನು 4 ಜನಕ್ಕೆ ದಾನ ಮಾಡಿದೀಯ. ನೀನು ಒಬ್ಬರ ಕಷ್ಟಕ್ಕೆ ನೆಲೆ ಆಗಿದೆಯಾ. ನಿನ್ನ ಕಷ್ಟ ಸುಖದ ಜೊತೆ ನಾನಿರ್ತೀನಿ. ನೀನು ನೋವು ನಲಿವಿನ ಜೊತೆ ನಾನಿರ್ತೀನಿ. ನಿನ್ನ ಹಶುವಲ್ಲಿ ನಾನಿರ್ತೀನಿ. ನೀನು ನನಗೆ ಯಾರು ಇಲ್ಲ ಅಂತ ನೀನು ಇನ್ಮೇಲೆ ಕಣ್ಣೀರು ಹಾಕೋದಕ್ಕೆ ಹೋಗಬೇಡ. ಇನ್ಮೇಲೆ ನಾನಿರ್ತೀನಿ. ನನ್ನಪ್ಪ ರಾಯರಿದ್ದಾರೆ ಅಂತ ನೀನು ಧೈರ್ಯವಾಗಿ ಹೇಳು. ಯಾವುದೇ ಕಷ್ಟ ಬರಲಿ, ಯಾರೇ ನಿನ್ನ ಶತ್ರುಗಳು ಬರಲಿ, ಅವ್ರಿಗೆ ಹೇಳು ನನ್ನಪ್ಪ ರಾಯರಿದ್ದಾರೆ. ನೀವು ಕಷ್ಟ ಕೊಡೋಕ್ಕಾಗೋದಿಲ್ಲ ನನಗೆ ನೀವು ನೋವು ಕೊಡೋಕ್ಕಾಗೋದಿಲ್ಲ, ನೀವು ನನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ನೀನು ಧೈರ್ಯವಾಗಿ ಹೇಳು. ನನ್ನಪ್ಪ ರಾಯರಿದ್ದಾರೆ, ನನಗೆ ಕಷ್ಟ ಕೊಡೋದಕ್ಕೆ ಬಂದರೆ ನಮ್ಮಪ್ಪ ರಾಘಪ್ಪ ಬರ್ತಾರೆ, ನಮ್ಮ ರಾಘವೇಂದ್ರ ಸ್ವಾಮಿ ಬರ್ತಾರೆ ಅಂತ ನೀನು ಧೈರ್ಯವಾಗಿ ಹೇಳು ಅಂತ ನನ್ನಪ್ಪ ರಾಯರು ಹೇಳ್ತಾರೆ. ಯಾಕಪ್ಪ ನಾನು ಇಷ್ಟೊತ್ತಿ ಮಾತುಗಳನ್ನ ಹೇಳಿದೆ ಅಂದರೆ, ನಾವು ಪೂಜೆ ಮಾಡಿ ಭಕ್ತಿಯಿಂದ ದೇವ್ರ ಮುಂದೆ ಕೂತ್ಕೊಂಡು ನಾವು ಕಣ್ಣೀರು ಹಾಕ್ತೀವಲ್ಲ, ಅವಾಗ ರಾಯರು ಹೇಳೋ ಅಂಥ ಮಾತುಗಳು ಇವೆಲ್ಲ. ಯಾರು ಅಷ್ಟೇ ಕಣ್ಣೀರು ಹಾಕೋದಕ್ಕೆ ಹೋಗಬೇಡಿ, ನೋವು ಪಡೋದಕ್ಕೆ ಹೋಗಬೇಡಿ. ನಮ್ಮಪ್ಪ ರಾಯರಿದ್ದಾರೆ ಅಂತ ರಾಯರು ಹೆಸರು ಹೇಳ್ಕೊಂಡು ನೀವು ಒಂದು ಭಕ್ತಿಯಿಂದ ಪೂಜೆ ಮಾಡಿ. ರಾಯರು ಎಲ್ಲರ ಕಷ್ಟ ನಷ್ಟನೆಲ್ಲ ದೂರ ಮಾಡಲಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ರಾಯರು ಎಲ್ರಿಗೂ ಅಷ್ಟೇ ಒಳ್ಳೇದು ಮಾಡಲಿ.